ನಮ್ಮ ದೊಡ್ಡಪ್ಪನ ಮಗಳು ರೀ, ನಮಗೆ ಅಕ್ಕ ಆಗ್ಬೇಕು ರೀ. ಇವ್ರದ್ದು ಮದುವೆ ಆಗಿತ್ತು ರೀ, ಗಂಡ ಹೆಂಡ್ತಿದು ಅವಾಗವಾಗ ಸ್ವಲ್ಪ ಜಗಳ ಇತ್ತು ರೀ. ಅದಕ್ಕೆ ನಮ್ಗೆ ನಿನ್ನೆ 7:30 8 ಗಂಟೆಗೆ ಸುದ್ದಿ ಬಂತು ರೀ. ಅವಾಗ ಅಲ್ಲಿ ಇದಕ್ಕೆ ಹೋಗಿ ಸೌದತ್ತಿಗೆ ಹೋಗಿ ನೋಡಿದಾಗ ಗುರ್ತಾಗೈತೆ ರೀ, ಹಿಂಗಾಗೈತೆ ಅಂತೇಳಿ. ಹಾಂ ರೀ, ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ ಇವರು ಕಂಡಕ್ಟರ್ ಇದ್ದರು, KSRTC ಕಂಡಕ್ಟರ್. ಗಂಡ ಹೆಂಡತಿ ಜಗಳ ರೀ. 10 ವರ್ಷ ಮ್ಯಾಗ ಆಯ್ತು ರೀ. ಹಾಂ ಸರ್. ಇಲ್ರಿ, ನಮಗದು ಏನು ಅವ್ರಿಗೆ ಹೇಳಲಿನ ಹೋಗಿದ್ದರು ಅವ್ರ. ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅವ್ರ ಪಾಡಿಗೆ ಅವ್ರು ಇದ್ದರು. ನಾವೇನು ಅವ್ರ ಉಸಾಬರಿಗೆ ಏನು ನಾವು ಇರಾಕಿಲ್ಲ ರೀ. ಅವ್ರ ಗಂಡ ಹೆಂಡತಿ ಜೀವನದಾಗ ಅವರು ಆರಾಮಿದ್ದರು. ಅವ್ರವ್ರ ಏನು ವೈಷಮ್ಯ ಇತ್ತು ಹೀಗೆಲ್ಲ ಮಾಡಿದಾರೆ ಅಷ್ಟೆ. ಅವ್ರು ಅದು ಚಾಕುಲೆ ಏನು ಹೊಡೆದಾರಂತ ರೀ. ಅದು ಕೋರ್ಟ್ನಾಗ ಕೇಸ್ ಇತ್ತು ರೀ. ಕೋರ್ಟ್ನಾಗ ಕೇಸ್ ಇರಾಕತ್ರು ಈ ಟೈಪ್ ಮಾಡಿದಾರೆ. ಹಾಂ ರೀ, ಅವಾಗ ಬರ್ತಿದ್ದಂತ್ರಿ, ಕಾಡ್ತಿದ್ದಂತ. ಈಗಾಗಲೇ ಒಮ್ಮೆ ಬಸ್ನ್ಯಾಗ ಜಗಳ ಮಾಡಿದಾನೆ ರೀ, ಒಮ್ಮೆ ಬಡ್ದಿದ್ದಂತ್ರಿ, ಮಷೀನದು ಒಡೆದ. ಅವಾಗೂ ಅಲ್ಲೇ ಸೌದತ್ತಿ ಸ್ಟೇಷನ್ದಾಗ ಕರೆಸಿ ಎಲ್ಲ ಬುದ್ಧಿ ಹೇಳಿದ್ರು ಮತ್ತು ಈ ಥರ ಮಾಡ್ಯಾರ. ಹೌದಲ್ಲ ಸರ್, ನ್ಯಾಯವಾಗಿ ಏನೈತಲ್ಲ ಅದು. ನಾವು ಈಗ ಅವ್ರು ಹೆಂಗಾರ ಇರುವಲ್ರು, ಅವ್ರ ಜೀವನದಾಗ ಅವ್ರು ಇರಲಿ ಅಂತೇಳಿ ನಮ್ಮ ಪಾಡಿಗೆ ನಾವು ಸುಮ್ಮನೆ ಬಿಟ್ಟಿದ್ದೀವಿ ಅವ್ರನ್ನ. ಮತ್ತು ಅವರು ಇಬ್ಬರು ಸರಿಯಾಗಿ ಜೀವನ ಮಾಡಲಿಲ್ಲ ಅಂತಂದ್ರೆ ಈಗ ಮತ್ತು ನಾವು ಈಗ ನಮ್ಮ ಅಕ್ಕನ ಕಳ್ಕೊಂಡವು ಅಂತಂದ್ರೆ ಕಾನೂನು ಪ್ರಕಾರ ಅದಕ್ಕೆ ಏನು ಶಿಕ್ಷೆ ಕೊಡ್ತೈತಲ್ಲ, ಅದು ಕಾನೂನು ಪ್ರಕಾರ ಕೊಡಲಿ ಅನ್ನೋದು ನಮ್ಮ ಆಸೆ.